ಅವರೇ ಹೇಳಿದ್ದಾರೆ ಈ ಪೆನ್ ಡ್ರೈವು ನನ್ನ ಹತ್ರ ಬಂತು ಅಂತ ಅಲ್ವೇನ್ರಪ್ಪ. ಪೆನ್ ಡ್ರೈವು ಬಂದಂಥ ಒಬ್ಬ ವಕೀಲರು ಬೇರೆ ಅಂತ ಹೇಳ್ಕೊತಾರೆ ಅವರು. ಪೆನ್ ಡ್ರೈವ್ನ ಬಂದ ಮೇಲೆ ಇಟ್ಕೊಂಡು ಕೋರ್ಟ್ಗೂ ಸಬ್ಮಿಟ್ ಮಾಡಿಲ್ಲ ಅಥವಾ ಲೀಗಲ್ಲಾಗೂ ಪೊಲೀಸ್ಗೂ ಸಬ್ಮಿಟ್ ಮಾಡಿಲ್ಲ. ಪೆನ್ ಡ್ರೈವ್ನ ಇಟ್ಕೊಂಡಿರ್ತಕ್ಕಂಥದ್ದು 1 ವರ್ಷ. ಎಷ್ಟರ ಮಟ್ಟಿಗೆ ಅವನ್ನ ಸರಿ ಅಂತೀರ ನೀವು? ಅವನ ಬಗ್ಗೆ ನೀವು ಅದನ್ನು ಇಂಥವ್ರ ಬಗ್ಗೆ ನೀವು ಹೆಚ್ಚಿನ ಬೆಳಕು ಚೆಲ್ಲೋವಂಥದ್ದು, ಅವನನ್ನು ಪರಿಚಯಿಸ್ತಕ್ಕಂಥದ್ದು, ಅವನ ಬಗ್ಗೆ ಇಡೀ ರಾಜ್ಯದ ಜನ ನೋಡೋವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದು ಎಷ್ಟರ ಮಟ್ಟಿಗೆ ನಿಮಗೆ ಅದು ಸರಿ ಅನ್ನಿಸುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಮತ್ತು ಅದಾದ ಮೇಲೆ ಸಂತ್ರಸ್ತೆ ಬಗ್ಗೆ ನೇರವಾಗಿ ಮಾತಾಡ್ತಾನೆ. ನನಗೆ ಯಾರೋ ಒಬ್ಬರು 1 ಸೆಕೆಂಡು ಕೊಟ್ಟರು, ನಾನು ಡ್ರಾಪ್ ಮಾಡಪ್ಪ ಆಫ್ ಮಾಡಪ್ಪ ಅಂತಂದೆ. ಅದನ್ನು ಕೇಳುವೆ ಅವರೊಬ್ಬರು ಗೌರವಸ್ಥರು ಅಂತ ನಿಮ್ಗೇನಾದ್ರು ಅನಿಸಿದರೆ ನೀವೇನು ಬೇಕಾದ್ರೂ ಮಾಡಿ, ಏನು ಬೇಕಾದ್ರೂ ರಿಲೀಸ್ ಮಾಡಿ. ದೇವರಾಜೇಗೌಡನ್ನ ಆ ವಿಡಿಯೋ ನೋಡಿದ ಮೇಲೂ ಅವನ ಹತ್ರ ಹೋಗಿ ನೀವು ಲೋಗೋ ಹಿಡಿಯೋದು, ಅವನ್ನ ಏನು ಸ್ಟೇಟ್ಮೆಂಟು ಅಂತ ಕೇಳೋದು, ಇದನ್ನೆಲ್ಲ ಬಹುಶಃ ಈ ಸಮಾಜಕ್ಕೆ ಒಂದು ಗೌರವ ತರುವಂಥ ವಿಚಾರ ಅಲ್ಲ. ಅದಾದ ಮೇಲೆ ಇದು ಕಾಂಗ್ರೆಸ್ಗೂ ಡಿ ಕೆ ಶಿವಕುಮಾರ್ ಆಗಲಿ, ಖರ್ಗೆ ಆಗಲಿ, ಪ್ರಿಯಾಂಕ ಆಗಲಿ, ನಾನಾಗಲಿ, ಕೃಷ್ಣ ಬೈರೇಗೌಡರಾಗಲಿ, ಇನ್ನೊಬ್ಬ ಮಂತ್ರಿಗಳಾಗಲಿ ಸಂಬಂಧ ಏನು? ಬೈ ಚಾನ್ಸ್ ನಿಮಗೆ ಒಂದು ಅಜ್ಯೂಮ್ ಮಾಡ್ಕೊಳ್ಳಿ, ಇದನ್ನೇನಾದ್ರು ಪೊಲಿಟಿಕಲ್ ಲಾಭ ತಗೋಬೇಕು ಅಥವಾ ರೇವಣ್ಣನ ಕುಟುಂಬ ಮೇಲೆ ನಮಗೆ ದ್ವೇಷ ಇರಬೇಕು ಅನ್ನಂಗಿದ್ರೆ ಒಂದು 15 ದಿವಸ ಮುಂಚಿತವಾಗಿಯೇ ಪೊಲಿಟಿಕಲಿ ಇದನ್ನು ರಿಲೀಸ್ ಮಾಡಿ ದೊಡ್ಡದಾಗಿ ಏನೋ ಪೊಲಿಟಿಕಲಿ ನಾವು ಅನುಕೂಲ ತಗೋವಂಥ ಪ್ರಯತ್ನ ಯಾರಾದರೂ ಮಾಡ್ತಿದ್ರೇನು? ಸೊ ಇವತ್ತು 26ಕ್ಕೆ ಎಲೆಕ್ಷನ್ ಇದೆ, 24 ರಾತ್ರಿ ಹಾಸನದಲ್ಲಿ ಇದೆಲ್ಲ ಹೊರಗಡೆ ಬಂದಿದೆ, 25ಕ್ಕೆ ಹೊರಗಡೆ ಬಂದಿದೆ. ಯಾರಾದ್ರೂ ಗೊತ್ತಿದ್ದು ಅಥವಾ ಈ ಥರ ಲಾಭ ತಗೊಳ್ಳೋರಾದ್ರೆ ಆ ಥರ ಮಾಡೋಕ್ಕೆ ಸಾಧ್ಯನಾ? ಮತ್ತು ಈ ಥರದ ಇದನ್ನು ಯಾವ ಭಾಷೆಯಲ್ಲಿ ಹೇಳಬೇಕೋ ನಾನು ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ. ಇಂಥ ಕೆಲಸನ ನಮ್ಮಂಥವ್ರಲ್ಲ, ನಮಗಿಂತ ಸಾಮಾನ್ಯರಲ್ಲೂ ಯಾರೂ ಮಾಡಲ್ಲ. ಇದು ಮೊದಲ ಫಸ್ಟ್ ಆಫ್ ಆಲ್. ಆಮೇಲೆ ಇದಕ್ಕೇನಾಗಿದೆ, ಟಿ ವಿಯವರು ಮತ್ತು ತನಿಖೆ ಯಾವ ರೀತಿ ಹೋಗಬೇಕು ಮತ್ತು ಕೋರ್ಟು ತನಿಖೆ ಮಧ್ಯದಲ್ಲಿ ಇವತ್ತು ನಡೀತಾ ಇದೆ. ನಿನ್ನೆ ಒಂದು ಟ್ರಯಲ್ ನಡೀತಾ ಇದೆ ಬೇಲ್ ವಿಚಾರದಲ್ಲಿ. ಇದೆಲ್ಲ ಒಂದು ಕಡೆ ಆದರೆ ಯಾರು ಅಪರಾಧಿ ಇದ್ದಾನೆ ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಡೈವರ್ಟ್ ಆಗ್ತಾ ಇದೆ ವಿಚಾರ. ಈಗ ಇದೇ ಜನತಾದಳದ ಮುಖಂಡರು ಹೇಳೋರೆ, ನಾವೆಲ್ಲ ತಲೆ ಬಗ್ಸೋವಂಥ ವಿಚಾರ ಇದು, ಇದ್ರ ಬಗ್ಗೆ ಕ್ರಮ ಆಗಬೇಕು, ತಕ್ಷಣ ಸಂತ್ರಸ್ತೆಯ ಬಗ್ಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ. ಸೊ ಅಷ್ಟೆಲ್ಲ ಅವರೇ ಹೇಳ್ಕೊಳ್ಳೋನಾಗ ಇದ್ರ ಬಗ್ಗೆ ನೀವು ಇದನ್ನು ಡೈವರ್ಟ್ ಮಾಡೋವಂಥ ವಿಚಾರವನ್ನು ಹೋಗ್ತಕ್ಕಂಥದ್ದು ನನ್ನ ಅನಿಸಿಕೆ ಅವಶ್ಯಕತೆ ಇಲ್ಲ. ನೇರವಾಗಿ ಫಸ್ಟು ಯಾರು ಅಪರಾಧಿ ಇದ್ದಾರೆ, ಈ ಹೆಣ್ಣುಮಕ್ಕಳುಗಳನ್ನ ಹಾಸನದಲ್ಲಿ ಇಷ್ಟೊಂದು ಜನನ ಕುಟುಂಬವನ್ನು ಬೀದಿಗೆ ತರುವಂಥ ಪರಿಸ್ಥಿತಿ ಯಾರು ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ಆಗಬೇಕು. ಅವರನ್ನು ಫಸ್ಟ್ ಇಲ್ಲಿಗೆ ಕರೆಸೋವಂಥ ಕೆಲಸನ ಅವರ ಸಂಬಂಧಿಕರು, ಅವರ ತಂದೆ ತಾಯಿಗಳು, ಅವರ ಕುಟುಂಬದವರು ಮಾಡಬೇಕು. ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ.